ನಮಸ್ಕಾರ. ಈ ಹಿಂದೆ 15 ದಿನಗಳ ಹಿಂದೆ ನಾನೊಂದು ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಏನಪ್ಪಾ ಅಂತಂದ್ರೆ, ಇರಾನ್ ವಿಲ್ ಬಿಕಮ್ ಇರೇನ್ ಅಂತ ಕೊಟ್ಟಿದ್ದೆ. ರೇನ್ ಆಫ್ ಮಿಸೈಲ್, ರೇನ್ ಆಫ್ ಫೈರ್, ರೇನ್ ಆಫ್ ಆಸಿಡ್, ರೇನ್ ಆಫ್ ಡಾರ್ಕ್ ಅಂತ ವಿವಿಧ ರೀತಿಯಿಂದ ಮಳೆ ಬಗ್ಗೆ ವಿಶ್ಲೇಷವಾಗಿ ನಾವಲ್ಲಿ ಪ್ರಿಡಿಕ್ಷನ್ನ ಕೊಟ್ಟಿದ್ವಿ. ಈಗ ನೋಡ್ಬೋದು, ಎಲ್ಲ ರೀಜನಲ್ ಚಾನಲ್ಲು, ನ್ಯಾಷನಲ್ ಚಾನಲ್ಲು, ಇಂಟರ್ನ್ಯಾಷನಲ್ ಚಾನಲಲ್ಲೂ ಕೂಡ ನಾವು ಯಾವ ವರ್ಡ್ ಯೂಸ್ ಮಾಡಿದ್ವಿ, ಇರಾನ್ ಬಿಕೇಮ್ ಈ ರೈನ್ ಅಂತ ಹೇಳಿದ್ವಿ. ಸೊ ಎಲ್ಲರೂ ಕೂಡ ಅದೇ ಒಂದು ಟೈಟಲ್ನ ಯೂಸ್ ಮಾಡಿಕೊಂಡು ಅರ್ಧ ಗಂಟೆಗಟ್ಟಲೆ ಎಪಿಸೋಡ್ ಮಾಡ್ತಾನೆ ಇದ್ದಾರೆ. ಏನಾಯ್ತಪ್ಪ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಬಿಟ್ಟು ಮೊನ್ನೆಯಿಂದ ಏನಾಗಿದೆ, ಅಲ್ಲಿ ಆಸಿಡ್ ರೈನ್ ಆಗ್ತಾ ಇದೆ, ಬೆಂಕಿ ಮಳೆ ಆಗ್ತಾ ಇದೆ. ಸೊ ಹಿಂಗಾಗಿ ಅಲ್ಲಿ ಸುಮಾರು ಜನಕ್ಕೆ ಒಂದು ನಾನಾ ರೀತಿಯಂಥ ಕಾಯಿಲೆಗಳು, ಉಸಿರಾಟ ಸಮಸ್ಯೆ, ಕ್ಯಾನ್ಸರು, ಇಡೀ ಇರಾನೇ ಕೂಡ ಒಂದು ಸುಮಾರು ಕಾಯಿಲೆಗಳಿಂದ ಅದು ಈಗ ಬಳಲುಂತಾಗಿದೆ. ಇದನ್ನ ನಾವು 15 ದಿನಗಳ ಮುಂಚೆನೆ ಸ್ಪಷ್ಟವಾಗಿ ನಾವು ಚೇತಾವಣೆ ಕೊಟ್ಟಿದ್ವಿ, ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಯಾವ ವರ್ಡನ್ನ, ಯಾವ ಟೈಟಲ್ನ ಯೂಸ್ ಮಾಡಿದ್ವೋ ಅಕ್ರಾಸ್ ಗ್ಲೋಬಲ್ಲಿ ಅದೇ ಟೈಟಲ್ನ ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಹೇಳಿ ಏನು ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ವಿಷಯ ನಡಿಬೇಕಾದಾಗಲೂ ಕೂಡ ನಾವು ಅದರ ಬಗ್ಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರ್ತೀವಿ. ಯಾವುದೆಲ್ಲ ತುಂಬ ವೈರಲ್ ಆಗ್ತಾ ಇರುತ್ತೋ ಆ ಸಂಗೀತ ಬಗ್ಗೆ ನಾವು ಹೇಳಿರ್ತೀವಿ. ಈಗ ಮುಂದೆ ಬರುವಂತಹ ವಿಷಯ ಏನಪ್ಪಾ ಅಂತಂದರೆ, ಯಾವಾಗ ಈ ಯುದ್ಧ ನಿಲ್ಲುತ್ತೆ, ಭಾರತದ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ನಾವು ಜನಗಳು ಹೇಗಿರಬೇಕು ಅನ್ನುವಂತಹ ಒಂದು ಅನಲೈಸ್ ಮಾಡ್ತಿದ್ದೀನಿ. ಶೀಘ್ರಗತಿಯಲ್ಲಿ ಈ ಅನಲೈಸನ್ನು ನಾನು ಕಂಡಂತೆ ನಿಮ್ಮ ಮುಂದೆ ತಂದು ಇಡ್ತೇನೆ. ಸೊ ಇಷ್ಟು ಹೇಳುತ್ತಾ ಇವತ್ತಿನ ಕಿರುಸಂಚಿಕೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.